ಈ ಭೂತ ಅನ್ನುವ ಪದ ಯಾವಾಗ ಬಂತು ಅನ್ನೋದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಈಗ ದೈವ ಅನ್ನೋ ಶಬ್ದವನ್ನು ಬಳಸ್ತಾರೆ, ಸತ್ಯುಳು ಅನ್ನೋ ಶಬ್ದವನ್ನು ಬಳಸ್ತಾರೆ. ಆದರೆ ನಮ್ಮ ದಾಖಲೆಗಳ ಲಿಖಿತ ರೂಪದಲ್ಲಿ ನಮಗೆ ಭೂತದ ಆರಾಧನೆ ಅನ್ನೋ ಶಬ್ದ ಒಂದು ದಾಖಲೆಯ ರೂಪದಲ್ಲಿ ಬಂದುಬಿಟ್ಟಿದೆ. ಭೂತ ಅಂತ ಹೇಳಿದ ಕೂಡಲೇ ದುಷ್ಟಶಕ್ತಿ, ಪಿಶಾಚಗಳು, ತೊಂದರೆ ಕೊಡುವಂತಹ ಶಕ್ತಿಗಳು, ಹೀಗೆ ಅಂತಲೂ ಅಭಿಪ್ರಾಯಗಳುಂಟು ಬೇರೆ ಕಡೆ. ನಮ್ಮ ತುಳುನಾಡಿನಲ್ಲಿ ಹಾಗೆ ಇಲ್ಲ. ನಮ್ಮಲ್ಲಿ ದೈವಗಳು ಎಂಬ ಶಬ್ದಕ್ಕೆ ಯಾವ ಅರ್ಥ ಉಂಟದು ಅದಕ್ಕೆ ಭೂತಗಳು ಎಂಬ ಸಮಾನಾರ್ಥಕವಾಗಿ ಉಂಟದು. ಈಗ ಭೂತ ಅಂದರೂ ದೈವ ಅಂದರೂ ಅದು ಮೂಲತಃ ಸಂಸ್ಕೃತ ಶಬ್ದಗಳು, ಅದು ಬೇರೆ ಇತರ ದ್ರಾವಿಡ ಶಬ್ದಗಳಲ್ಲ. ಆದ್ದರಿಂದ ಭೂತ ಅಂದರೆ ಅದು ಸ್ವಲ್ಪ ನಿಕೃಷ್ಟ ಅಂತ ಏನಿಲ್ಲ, ದೈವ ಅಂದರೆ ಶ್ರೇಷ್ಠ ಅಂತಲೂ ಇಲ್ಲ, ಅದು ಎರಡು ಒಂದೇ. ಅದು ಹಾಗಾಗಿ ಜನ ಎರಡು ಶಬ್ದವನ್ನು ಬಳಸ್ತಾರೆ, ಭೂತ ಮತ್ತು ದೈವ ಎರಡೂ ಬಳಸ್ತಾರೆ. ಅದು ಯಾವುದು ಸರಿ ತಪ್ಪು ಅನ್ನೋ ಪ್ರಶ್ನೆ ಅಲ್ಲ. ಆದರೆ ನಮಗೆ ಈಗ ಒಂದು ಪರಂಪರೆಯಿಂದ ಬಂದಿರುವಂತಹ ಭೂತಗಳ ಒಂದು ಹೆಸರು, ಸ್ವರೂಪ, ಆರಾಧನೆ ನೋಡಿದರೆ ಅದರಲ್ಲಿ ಬಹಳ ವೈವಿಧ್ಯಮಯವಾದಂತಹ ಮಾದರಿಗಳಿವೆ. ಹಾಗಾಗಿ ಭೂತ ಅಂದ್ರೆ ಏನನ್ನೋದಕ್ಕೆ ನಾವು ಒಂದು ಪರಿಕಲ್ಪನೆಯಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ. ಸಾಧಾರಣ ಒಂದು 200-300 ವರ್ಷಗಳಿಂದ ಭೂತಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಾ ಬರಲಾಗಿದೆ. ಯಾರೂ ಕೂಡ ದುಷ್ಟಶಕ್ತಿಗಳನ್ನ ಪೂಜೆ ಮಾಡುವುದಿಲ್ಲ ಅಥವಾ ಆರಾಧನೆ ಮಾಡುವುದಿಲ್ಲ. ಇದು ಯಾವ ದೃಷ್ಟಿಕೋನದಿಂದ ನೀವು ಆ ದೈವಗಳನ್ನ ನೋಡ್ತೀರಿ, ಗ್ರಹಿಸ್ತೀರಿ ಎನ್ನುವುದರ ಮೇಲೆ ಆ ಅರ್ಥ ಬರ್ತದೆ. ವಾಸ್ತವಿಕವಾಗಿ ಈ ಭೂತಗಳನ್ನ ನೀವು ನೋಡಿದರೆ ಅಥವಾ ದೈವಗಳನ್ನ, ಇತ್ತೀಚೆಗೆ ದೈವಗಳು ಅಂತ ಹೇಳ್ತಾರೆ, ದೈವಗಳನ್ನ ನೋಡಿದರೆ ಅದರಲ್ಲಿ ಪುರಾಣ ಸಂಬಂಧಿಯಾದ ದೈವಗಳುಂಟು, ಪ್ರಾಣಿ ಸಂಬಂಧಿಯಾದ ದೈವಗಳುಂಟು, ಮತ್ತು ಬಹಳ ಮುಖ್ಯವಾದ ಒಂದು ವರ್ಗ ಅಂದರೆ ಮನುಷ್ಯ ವರ್ಗ. ಮನುಷ್ಯ ವರ್ಗದಲ್ಲಿಯೂ ಕೂಡ ದಲಿತ ವರ್ಗದಿಂದ ಬಂದ ಮನುಷ್ಯರು ಹೋರಾಟದ ಬದುಕನ್ನು ಮಾಡಿ ಒಂದು ದೈವತ್ವದ ಪದವಿಯನ್ನು ಪಡೆದಿರುವಂಥದ್ದು. ಅಂದರೆ ನಾನು ಸ್ಥೂಲವಾಗಿ ಅದು ಒಂದು ಬ್ರಾಹ್ಮಣೇತರ ವರ್ಗ ಅಂತ, ದಲಿತ ವರ್ಗ, ಶೂದ್ರ ವರ್ಗ ಅಂತ ನಾವು ಅದನ್ನು ಹೇಳಬಹುದು. ಆ ವರ್ಗದ ಒಬ್ಬ ವ್ಯಕ್ತಿ ಅದು ಎರಡು ಬಹಳ ಮುಖ್ಯವಾದ ಅಂಶಗಳೇನು ಅಂತಂದರೆ, ದೈವತ್ವಕ್ಕೇರಬೇಕಾದರೆ ಅವನು ಒಂದು ಅಸಾಧಾರಣವಾದ ಬದುಕನ್ನು ಬದುಕಿ ಅಕಾಲಿಕವೂ ಅಸಹಜವೂ ಆದ ಒಂದು ಮರಣವನ್ನು ಆತ ಹೊಂದಿದಾಗ ಅವನು ಸತ್ತು ಕುಲೆಯಾಗುವುದಿಲ್ಲ, ಅವನು ಸತ್ತು ದೈವತ್ವಕ್ಕೇರ್ತಾನೆ ಅಂತ. ಇದು ಒಂದು ರೀತಿಯಲ್ಲಿ ವಿಶೇಷ. ಯಾಕೆಂದ್ರೆ ಈಗ ಒಂದು ಬಿಲ್ಲವ ಜನಾಂಗ ಸೇರಿದ ಕೋಡಿ ಚೆನ್ನಯರು, ಕಾಂತಬಾರೆ, ಬುಧಬಾರೆ, ಒಂದು ಕಲ್ಲು ಕುಟ್ಟಿ ಕೆಲಸ ಮಾಡುವಂತಹ ಅಣ್ಣ ತಂಗಿ, ಈಗ ಒಬ್ಬ ಕೋಟೆದ ಬಬ್ಬು ಮತ್ತು ತನ್ನಿ ಮಾನಿಗ, ಒಂದು ಮುಂಡಾಲ ಜಾತಿಯ ಬಬ್ಬು ಮತ್ತು ಇನ್ನೊಂದು ದಲಿತ ಜಾತಿಯ ತನ್ನಿ ಮಾನಿಗ. ಅಂದ್ರೆ ಇವರೆಲ್ಲರೂ ಕೂಡ ಒಂದು ಕೆಳವರ್ಗದವರೆಲ್ಲ ಯಾವುದೋ ಒಂದು ಕಾರಣಕ್ಕಾಗಿ ಅವರು ಸಾಯ್ತಾರೆ ಅಥವಾ ಅವರು ಕೊಲೆ ಮಾಡಲ್ಪಡದೆ. ಕೊರಗತನಿಯ ಅದು ನೋಡ್ತಾ ಇರೋ ಒಬ್ಬ ಸಾಮಾನ್ಯ ಕೊರಗರ ಹುಡುಗ ಕದ್ದಿ ದೇವಸ್ಥಾನಕ್ಕೆ ಹೋದ, ಮಾದರದ ಹಣ್ಣು ತೆಗಿಲಿಕ್ಕೆ ಹೋದ, ಮಾಯ ಆದ ಅಂತ. ಈ ಮಾಯ ಆಗುವುದು ಅನ್ನುವಂಥ ಒಂದು ಕಾನ್ಸೆಪ್ಟೇ ಭೂತಗಳ ಬಹಳ ಮುಖ್ಯವಾದ. ಈ ಮಾಯಾ ಮತ್ತು ಜೋಗ ಅನ್ನುವ ಕಾನ್ಸೆಪ್ಟ್ ಇದೆ ಅಲ್ಲ, ಸಾಮಾನ್ಯವಾಗಿ ತುಳುಟು ಮಾಯಾಯೆ ಅಂದ್ರೆ ಕಾಣದಾದ. ಸತ್ತದ್ದು ಕೂಡ ಮಾಯವಾದ್ದೆ, ಸತ್ತದ್ದು ಕೊಲೆ ಮಾಡಿದ್ದು ಕೂಡ ಮಾಯವಾದ್ದೆ. ಮಾಯಕಂದ್ರೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅವರು ನಮ್ಮನ್ನು ನೋಡುವುದಕ್ಕೆ ಸಾಧ್ಯ ಆಗ್ತದೆ. ಅವರು ಆ ಮಾಯಕದಿಂದ ನಮ್ಮ ಜೋಗಕ್ಕೆ ಬರುವಂಥದ್ದು. ಅಂದರೆ ಅಗೋಚರವಾದ ಒಂದು ಜಗತ್ತಲ್ಲಿ ಅವರು ಇರ್ತಾರೆ ಅಂತ ಅರ್ಥ. ಅಗೋಚರ ಜಗತ್ತಲ್ಲಿದ್ದುಕೊಂಡು ನಮ್ಮನ್ನು ನೋಡ್ತಾರೆ ಎನ್ನುವ ಒಂದು ಅಂಶ ಅಲ್ಲಿ ಬಹಳ ಮುಖ್ಯವಾದದ್ದು. ಹಾಗಾಗಿ ಏನಾಗ್ತದೆ, ಈಗ ಕಲ್ಕುಳ ಕಲ್ಲುಟಿಯಲ್ಲಿ ಇವನು ಗೊಮ್ಮಟ ಮಾಡಿದವನು ಬೀರಕಲ್ಕುಡ, ಅವನು ಇನ್ನೊಂದು ಕಡೆಯಲ್ಲಿ ವೇಣೂರಿನಲ್ಲಿ ಮಾಡಬಾರ್ದು ಅಂತ ಹೇಳಿ ಅವನೊಂದು ಕೈ ಮತ್ತು ಕಾಲು ಕಡ್ದ. ಆಗ ತಂಗಿ ಹೇಳ್ತಾಳೆ, ಜೋಗೋಡು ಎನ್ನ ಅಣ್ಣನ ಕೈ ಕಾಲು ಕಟ್ತಾರೆ ಅರಸೊಲೆ ಮಾಯೋಡಿಗಳ ತೋನ್ಬೋ ಅಂತ. ಅಂದ್ರೆ ನೀವು ಮನುಷ್ಯ ರೂಪದಲ್ಲಿ ನನ್ನ ಅಣ್ಣನ ಕೈ ಕಾಲು ಕಡಿದ್ರಿ, ಆದ್ರೆ ನಾವು ಮಾಯದ ನೋಡಿಕೊಳ್ತೇವೆ ಅಂತೇಳಿ ಬೈರಸನ ಮನೆಗೆ ಬೆಂಕಿ ಕೊಡುವುದು, ಅವರ ಅನ್ನದಲ್ಲಿ ತಂದು ಕೆಸರು ಹೇಲು ತಂದು ಹಾಕುವುದು, ಅವನ ತಾಯಿಯ ನೀರಿನಲ್ಲಿ ಮುಳುಗಿಸಿಡುವುದು ಅರಸನದ್ದು. ಅಂದ್ರೆ ಈ ಸೇಡು ತೀರಿಸಿಕೊಳ್ಳುವುದು ಯಾವುದು ಅವರಿಗೆ ಜೀವಂತ ಇರುವಾಗ ಸಾಧ್ಯವಾಗುವುದಿಲ್ಲವೋ, ವಾಸ್ತವ ಬದುಕಿನಲ್ಲಿ ಸಾಧ್ಯವಾಗುವುದಿಲ್ಲವೋ, ಸತ್ತ ಮೇಲೆ ತಮ್ಮ ಸೇಡನ್ನು ಅವರು ತೀರಿಸಿಕೊಳ್ತಾರೆ. ಇದೊಂದು ಮಾನಸಿಕ ಪರಿಕಲ್ಪನೆಯೂ ಹೌದಿದು. ಇಲ್ಲಿ ನಾವು ಅದನ್ನು ಬಹಳ ಮುಖ್ಯ ಗಮನಿಸಬೇಕಾದದ್ದು, ಭೂತಾರಾಧನೆ ಎಷ್ಟೋ ಘಟನೆಗಳನ್ನು
ಪರಿಕಲ್ಪನೆಗಳನ್ನು ನಾವು ವಾಸ್ತವ ಅಂತ ತಿಳ್ಕೊಳ್ಬಾರ್ದು, ಅದರ ಸಂದೇಶ ಏನು ಅಂತ ತಿಳ್ಕೊಳ್ಳಿ, ವಾಟ್ ಇಸ್ ದ ಮೆಸೇಜ್ ಅಂತ. ಹಾಗಾಗಿ ಭೂತಾರಾಧನೆಯ ಕಾರ್ಯ ಮತ್ತು ಅರ್ಥವನ್ನ, ಅದರ ಮೀನಿಂಗ್ ಅಂಡ್ ಫಂಕ್ಷನ್ ಅಂತ ಹೇಳ್ತೇವೆ, ಅದನ್ನು ಅರ್ಥ ಮಾಡಿಕೊಳ್ಳುವಾಗ ಆರಾಧನೆಯ ಸಂದೇಶಗಳು ನಮಗೆ ಬಹಳ ಮುಖ್ಯವಾಗ್ತವೆ. ಸೊ ಸೇಡನ್ನು ತೀರಿಸಿಕೊಂಡ ಮೇಲೆ ಆಗೇನಾಗುತ್ತೆ, ಯಾರು ಅನ್ಯಾಯ ಮಾಡಿದ್ದಾರೋ ಅವರು ಆ ದೈವಗಳಿಗೆ ಶರಣಾಗಿ ಒಂದು ಅರ್ಥದಲ್ಲಿ ಗುಡಿಗಳನ್ನು ಕಟ್ಟಿಸಿ, ಗೋಪುರಗಳನ್ನು ಕಟ್ಟಿಸಿ, ನೇಮ ನೀರಿ ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಜೀವಂತ ಇದ್ದಾಗ ಎದುರಿಸಿದ ಏನು ಕಷ್ಟಗಳಿವೆ ಅವುಗಳಿಗೆ ಒಂದು ಪ್ರತ್ಯುತ್ತರವಾಗಿ ತಮ್ಮ ಸೇಡನ್ನು ಅವರು ತೀರಿಸಿಕೊಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾದ ಕಲ್ಪನೆ, ಈ ದೈವಗಳನ್ನು ಅರ್ಥ ಮಾಡಿಕೊಳ್ಳುವಾಗ ನಾನು ಆಗ ಹೇಳಿದಾಗೆ ಇವರು ದುಷ್ಟರಲ್ಲ, ಇವರು ಅನ್ಯಾಯಕ್ಕೆ ಒಳಗಾದವರು, ಸೇಡನ್ನು ತೀರಿಸಿಕೊಂಡವರು, ಅಸಾಧಾರಣ ಬದುಕನ್ನು ಬದುಕಿದವರು ಮತ್ತು ಬಹಳ ಮುಖ್ಯವಾಗಿ ಒಂದು ಕೃಷಿ ಸಂಸ್ಕೃತಿಯನ್ನು ಪ್ರತಿನಿಧಿಸುವವರು. ಹಾಗಾಗಿ ಇಡೀ ಆರಾಧನೆಯನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ತುಳುನಾಡಿನ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಕೂಡ ನಾವು ನೋಡಬೇಕಾಗುತ್ತೆ. ಹಾಗಾಗಿ ಇಡೀ ಕೃಷಿಯ, ಜಾನುವಾರುಗಳ, ಸಸ್ಯ ಸಂಪತ್ತಿನ, ಪ್ರಾಣಿ ಸಂಪತ್ತಿನ ಸಂರಕ್ಷಕ ದೈವಗಳಾಗಿ ಈ ಭೂತಗಳನ್ನು ಅಥವಾ ದೈವಗಳನ್ನು ನಾವು ನೋಡಬೇಕಾಗುತ್ತೆ. ಈಗ ದೇವರು ಅಂತ ಅನ್ನುವ ಕಲ್ಪನೆ ಬಂದಾಗ ಅದಕ್ಕೆ ಒಂದು ಶಿಷ್ಟವಾದ ಮಾದರಿ ಇದೆ, ಆದರೆ ಈ ಭೂತಗಳಿಗೆ ಒಂದು ಶಿಷ್ಟವಾದ ಮಾದರಿ ಇಲ್ಲ. ಹಾಗಾಗಿ ನೀವೀಗ ಒಂದು ಭೂತದ ಆರಾಧನೆಯ ಒಂದು ಅಧ್ಯಯನ ಶುರುವಾಗಿ ಸುಮಾರು 160 ವರ್ಷ ದಾಟಿದ್ರೆ ಇವತ್ತು ನೀವು ಭೂತ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಏನಾಗ್ತದೆ, ಇನ್ನೊಂದು ಏನಾಗಿದೆ ಅಂದ್ರೆ ಆರಾಧನೆಯ ರೂಪದಲ್ಲಿ ಕಂಡು ನೀವು ಭೂತ ಅಂದ್ರೆ ಏನು ಅಂತ ಹೇಳುವಂತಹದ್ದು ಒಂದು. ಇನ್ನು ಕೆಲವು ಈ ತರದ ಭೂತ ದೈವಗಳಿಗೆ ಒಂದು ಕಥಾನಕ ಇದೆ, ಅದರ ಹಿನ್ನೆಲೆಯನ್ನ ಹೇಳುವಂತಹ ಒಂದು ದೀರ್ಘವಾದ ಕಥನ ಕಾವ್ಯ ಇದೆ. ಅದಕ್ಕೆ ತುಳುವಿನಲ್ಲಿ ಪಾಡ್ದನ ಅಂತ ಕರೀತಾರೆ, ಸಂಧಿ ಅಂತ ಕರೀತಾರೆ, ಕೆಲವು ಕಡೆಯಲ್ಲಿ ಬೀರ ಅಂತ ಹೇಳುವುದುಂಟು. ಕೋಟಿ ಚೆನ್ನೈ ಅದಕ್ಕೆ ಬಂದಾಗ ಒಂದು ನರೇಟಿವ್ ಅಂತ ಹೇಳುವಂಥದ್ದು. ಇವತ್ತು ಅದನ್ನ ಜಾನಪದ ಅಧ್ಯಯನದಲ್ಲಿ ಫೋಕ್ ಎಪಿಕ್ ಅಥವಾ ಜನಪದ ಮಹಾಕಾವ್ಯ ಅಂತ ಕರೀತಾರೆ. ಜಗತ್ತಿನ ಒಂದು ಟರ್ಮಿನಾಲಜಿಯನ್ನು ಬಳಸಿಕೊಂಡು ಅದನ್ನ ಬಳಸ್ತಾರೆ. ಅದರ ಆಧಾರದಲ್ಲಿ ನೋಡುವಾಗಲೂ ನಮಗೆ ಈ ಭೂತಗಳ ಮಾದರಿಗಳು ಅನೇಕ ಕಾಣಿಸ್ತಾರೆ. ಕೆಲವೊಂದು ಬಾರಿ ಅವುಗಳ ಉಗಮ ಹೇಗಾಯಿತು, ಮೂಲ ಹೇಗಾಯಿತು ಅನ್ನುವುದನ್ನು ಹೇಳುವಂತ ಕಥಾನಕಗಳು ಸಿಗ್ತವೆ. ಆಮೇಲೆ ಅವುಗಳು ಒಂದು ಕಡೆ ಇನ್ನೊಂದು ಕಡೆಗೆ ಯಾಕೆ ಸಂಚಾರ ಮಾಡಿದೆವು, ಅದರ ಮಹಿಮೆಯನ್ನು ಹೇಗೆ ಅವು ಪ್ರಕಟ ಮಾಡಿದವು, ಯಾಕೆ ಅದನ್ನ ಬೇರೆ ಬೇರೆ ಕಡೆ ಜನ ಅದನ್ನು ಆರಾಧಿಸಿದರು, ಮತ್ತು ಆ ರೀತಿ ಆರಾಧಿಸಿದ ಕಾರಣ ಅದಕ್ಕೆ ಒಂದು ಸ್ಥಳೀಯವಾಗಿ ಹೆಸರುಗಳು ಬದಲಾಗ್ತಾ ಬಂದವು. ಈ ತರದ ಕಥಾನಕಗಳು ಸಿಗ್ತವೆ. ಅಂದ್ರೆ ಇದು ಒಂದು ರೀತಿಯಲ್ಲಿ ಎಕ್ಸ್ಪ್ಲನೇಟರಿ ನರೇಟಿವ್ಸ್ ಅಂತ ಕರೀಬಹುದು. ಅಂದ್ರೆ ಇರುವುದನ್ನ ವಿವರಿಸುವುದಕ್ಕೆ, ಸಮರ್ಥಿಸುವುದಕ್ಕೆ ಬರುವಂತಹ ನರೇಟಿವ್ಸ್ಗಳು ಅಥವಾ ಕಥಾನಕಗಳು. ಇತಿಹಾಸ ಸಂಬಂಧವಾಗಿ ಶಾಸನ ಇತ್ಯಾದಿಗಳ ಮೂಲಕ ದಾಖಲೆ ಮಾಡಿ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತ ತುಳುನಾಡಿನಲ್ಲಿ ಜನ ಒಂದು ಸುಸಂಸ್ಕೃತರಾಗಿ ಬದುಕು ಮಾಡೋದಕ್ಕೆ ಪ್ರಾರಂಭಿಸಿದಾಗ ಅವರ ಜೊತೆಗೆ ಈ ದೈವಾರಾಧನೆ ಅಥವಾ ಭೂತಾರಾಧನೆ ಅನ್ನುವಂಥ ಪರಿಕಲ್ಪನೆ ಅಥವಾ ಆರಾಧನಾ ಪ್ರಕ್ರಿಯೆ ಅದು ಒಟ್ಟೊಟ್ಟಿಗೆ ಇತ್ತು ಅಂತ ಅಷ್ಟನ್ನು ನಾವು ಹೇಳ್ಬೋದು. ಒಂದು ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ದಾಖಲೀಕರಣ ಅನ್ನುವಂಥದ್ದು ಒಂದು ಇರಲಿಲ್ಲ, ನಮ್ಮ ದೇಶದಲ್ಲಿ ಇರಲಿಲ್ಲ. ನಮಗೆ ವಿದೇಶಿಯರು ಬಂದ ಮೇಲೆ ಗೊತ್ತಿರುವಂಥದ್ದು. ಹಾಗಾಗಿ ನಾವು ಊಹಾತ್ಮಕವಾಗಿ ಬಹಳ ಪ್ರಾಚೀನ ಅಂತ ಹೇಳೋದು ಯಾರೂ ಹೇಳ್ಬೋದು. ನಮಗೆ ಏನಾಗಿದೆ ಅಂದ್ರೆ ಇವುಗಳ ಬಗ್ಗೆ ಇರುವ ಬರಹದ ದಾಖಲೆಗಳು ಸಿಕ್ಕುವುದು ಬ್ರಿಟಿಷರು ಮತ್ತು ಜರ್ಮನ್ ಮಿಷನರಿಗಳು ಬಂದ ಮೇಲೆ. ಜರ್ಮನ್ ಮಿಷನರಿಗಳು 1834ಕ್ಕೆ ಮಂಗಳೂರಿಗೆ ಬಂದರು. 34ಕ್ಕೆ ಬಂದ ಆರಂಭದಲ್ಲಿ ಬಂದವರೆಲ್ಲರೂ ಕೂಡ ತುಳುವನ್ನ ಕಲಿತರು. ಯಾಕೆಂದ್ರೆ ಅವರಿಗೆ ಮತಾಂತರ ಮಾಡಲಿಕ್ಕೆ ತುಳುವಿನ ಕೆಳವರ್ಗದವರು ಬೇಕಾಗಿತ್ತು. ಆಗ ಅವರ ಗಮನಕ್ಕೆ ಬಂದದ್ದು ಮುಖ್ಯವಾಗಿ ಈ ತುಳುವಿನಲ್ಲಿ ಭೂತಾರಾಧನೆಯನ್ನ ಅವರು ನಂಬ್ತಾ ಇದ್ರು. ಹಾಗಾಗಿ ಅವರು ಈ ಪಾಡ್ದನಗಳನ್ನ ಸಂಗ್ರಹ ಶುರು ಮಾಡಿದರು. ಆದ್ರಿಂದ ನಮಗೆ ಐತಿಹಾಸಿಕವಾಗಿ ಆರಾಧನೆ ಹೆಚ್ಚು ಪ್ರಾಚೀನ ಇರಬಹುದು, ಬಟ್ ನಮ್ಮಲ್ಲಿ ದಾಖಲಾತಿ ಇಲ್ಲ. ನಾನು ಸುಮ್ಮನೆ 300, 400, 500 ವರ್ಷ ಹೇಳ್ಬೋದು ಅಥವಾ ಇನ್ನೂ ಹಿಂದೆ ಕೊಂಡು ಹೋಗ್ಬೋದು. ಬಟ್ ಸಮಸ್ಯೆ ಏನಂದ್ರೆ ನಮಗೆ ಅದಕ್ಕೆ ದಾಖಲೆಗಳಿಲ್ಲ. ದಾಖಲೆ ಇಲ್ಲದೆ ನಾವು ಅದನ್ನ ಇಂಥ ಅವಧಿಯನ್ನು, ಆದ್ರೆ ಈ ದಾಖಲಾತಿ ಆರಂಭವಾಗಿರುವುದು 10ನೇ ಶತಮಾನದ ಮಧ್ಯಭಾಗದಿಂದ. ಆದ್ರೆ ಆಗಲೇ ಇಷ್ಟು ಪ್ರಮಾಣದ ಪಾಡ್ದನಗಳು ಸಿಕ್ಕಬೇಕಾದರೆ ಮತ್ತು
ಭೂತದ ಕೋಲ ನೇಮ ನೋಡಿರ್ಬೇಕಾದ್ರೆ ಸಾಕಷ್ಟು ವರ್ಷಗಳ ಹಿಂದೆಯೇ ಇದು ಪ್ರಚಲಿತ ಆಗಿರ್ಬೇಕು. ಬಹಳ ಮುಖ್ಯವಾದ ಏನಂದ್ರೆ ಆರಾಧನೆ ಮೊದಲಿತ್ತೋ ಅಥವಾ ಅದಕ್ಕೆ ಸಂಬಂಧಪಟ್ಟ ಪಾಡ್ದನ ಮೊದಲು ನಂತರ ಬಂತು ಅನ್ನುವುದು ಇನ್ನೂ ಕೂಡ ಯಾರು ಅದನ್ನ ಪರಿಹಾರ ಮಾಡಲಿಲ್ಲ. ಆದರೆ ಪಾಡ್ದನಗಳ ನೀವು ಶೈಲಿ 1850ರ ಕಾಲದ್ದು ನೋಡಿದರೆ ಕನಿಷ್ಠ ಒಂದು 200 ವರ್ಷಕ್ಕಿಂತ ಹಿಂದೆನೇ ಅದು ರೂಪಿತ ಆಗಿರ್ಬೇಕು. ತುಳುವಿನಲ್ಲಿ ಅದು ರೂಪಿತ ಆಗಿರ್ಬೇಕು. ಆದ್ರಿಂದ ಈ ಆರಾಧನೆಯನ್ನ ಮಾಡುವ ಕ್ರಮ ಇದೆಯಲ್ಲ, ಹೆಸರು ಕೊಟ್ಟು, ಉದಾಹರಣೆಗೆ ನಾನು ಅದನ್ನ ನನ್ನ ಒಂದು ಮಹಾಪ್ರಬಂಧದಲ್ಲಿ ಹೇಳಿದ್ದೆ. ಈಗ ಕಲ್ಕುಡ ಕಲ್ಲುಟ್ಟಿಯ ಒಂದು ಐತಿಹಾಸಿಕ ಸಂಗತಿ ನಮ್ಗೆ ಗೊತ್ತಾಗುವುದು 1932ರಲ್ಲಿ ಬೈರರಸ ಅಲ್ಲಿ ಕಾರ್ಕಳ ಗೊಮ್ಮಟ, 1904ರಲ್ಲಿ ವೇಣೂರಿನ ಗೊಮ್ಮಟ ಸ್ಥಾಪನೆ ಆಗಿದೆ. ಸೊ ಈ ಅವಧಿಯಲ್ಲಿ ಬೈರರಸನ ಕಾಲ ಅಂದ್ರೆ ಸಾಧಾರಣ 10ನೇ ಶತಮಾನದ ಕಾಲಕ್ಕೆ ಒಬ್ಬ ಶಿಲ್ಪಿ ಇದ್ದಿರ್ಬೋದು, ಆಗ ಇಂಥ ಘಟನೆ ನಡೆದಿರ್ಬೋದು. ಸೊ ಆ ಕಾಲಕ್ಕೆ ಈ ಘಟನೆಯ ದೃಷ್ಟಿಯಿಂದಲೂ ಒಂದು 500 ವರ್ಷದ ಹಿಂದೆ ಇದು ನಡೆದಿರುವ ಸಾಧ್ಯತೆ ಇದೆ. ಇದು ಕುಡಿಕೆನ್ನದಂತಹ ಒಂದು ಪಾಡ್ದನ ಕಥೆ ನೋಡಿದಾಗಲೂ ಒಂದು ಬಲ್ಲಾಳರುಗಳ ಕಾಲ 16-17 ಶತಮಾನದ ಅವಧಿಯಲ್ಲಿ ಇದ್ದದ್ದು. ಲೋಕಲ್ ಕಿಂಗ್ಸ್ಗಳು ಇದ್ದದ್ದು. ಅಂದ್ರೆ ಈ ವಿಜಯನಗರ ಪತನದ ಬೆನ್ನಿಗೆ ಏನಾಗಿದೆ, ಈ ಸ್ಥಳೀಯ ಅರಸು ಮನೆತನಗಳು ಹೆಚ್ಚು ಪ್ರಬಲವಾಗಿದ್ದ ಕಾಲಕ್ಕೆ ಲೋಕಲ್ ಆಗಿ ಈಗ ಈ ಪುತ್ತೂರು, ಈ ವಲಯ ಸುಳ್ಯದಲ್ಲೆಲ್ಲ ಇದ್ದಂತ ಚಿಕ್ಕ ಚಿಕ್ಕ ಸೀಮೆಗಳು, ಅದು 18ರ ಮೊದಲು. ಅಂದ್ರೆ ಆ ಅವಧಿಯಲ್ಲಿ ನಡೆದ ಘಟನೆ ನನಗೆ ಕಾಣ್ತದೆ. ಈ ಹೆಚ್ಚು ಚಾರಿತ್ರಿಕವಾದ ಕಥನ ಉಳ್ಳಂತವುಗಳು ಎಲ್ಲವುಗಳು 15ರಿಂದ 17ರ ಅವಧಿಯಲ್ಲಿ ರಚನೆಯಾದ ಹಾಗೆ ಕಾಣಿಸ್ತದೆ. ಯಾಕಂದ್ರೆ ಅವೆಲ್ಲ ಸಾಮಾನ್ಯವಾಗಿ ಇದರ ಬಗ್ಗೆ ಒಂದು ಇಂಟರ್ನ್ಯಾಷನಲ್ ಒಂದು ಆಲೋಚನೆ ಇದೆ. ಈ ಅಂಚಿನಲ್ಲಿ ಇರುವಂತಹ ಮನುಷ್ಯರುಗಳು ಮಧ್ಯಯುಗೀನ ಕಾಲದಲ್ಲಿ ಅವರ ಯುದ್ಧದ ಸಾವುಗಳೆಲ್ಲವುಗಳು ಕೂಡ ವೈಭವೀಕತೆಗೊಳ್ತವೆ ಅಂತ ಒಂದು ಮಾತು. ಆ ದೃಷ್ಟಿಯಿಂದಲೂ ಬಹುಶಃ 15ರಿಂದ 17ರ ಅವಧಿ ಅದು ಬಹಳ ಮುಖ್ಯವಾದ ಅವಧಿ ತುಳುನಾಡಿನಲ್ಲಿ. ಯಾಕಂದ್ರೆ ಆಗೇನಾಗಿದೆ, ಜಾತಿಗಳು ಅವು ಕನ್ಸಲ್ಟೇಟ್ ಆಗ್ತಾ ಇತ್ತು. ಯಾಕಂದ್ರೆ ಈ ಜಾತಿಗಳು ಕೂಡ ತುಳುನಾಡಿನಲ್ಲಿ ಅವು ಒಂದು ಒಂದು ನಿರ್ಮಾಣವಾಗಿ ರೂಪುಗೊಂಡದ್ದು 15-16 ನಂತರ. ಅಲ್ಲಿವರೆಗೆ ಕಸುಬು ಆಗಿತ್ತು. ಈ ಕಸುಬು ಅನ್ನೋದೊಂದು ಜಾತಿ ಆಗುವಂಥದ್ದು. ಉದಾಹರಣೆಗೆ ಬಿಲ್ಲವ ಜಾತಿಯ ಬಂದಾಗಲೂ ಕೂಡ ನನಗೆ ಆಶ್ಚರ್ಯ ಏನಂದ್ರೆ, ಈ ಮಿಷನರಿಗಳು ಕೋಟು ಚೆನ್ನೆ ಪಾಡ್ದನೆ ಕೊಟ್ಟಷ್ಟು ಮಹತ್ವವನ್ನ ಸಿರಿ ಕೊಡ್ಲಿಲ್ಲ. ಯಾಕೆ ಅಂತ ನಾವು ಅದನ್ನ ಪ್ರಶ್ನೆ ಕೇಳಿಕೊಂಡ್ವಿ. ಇಡೀ ಸಿರಿ ಇಷ್ಟು ಇವತ್ತು ಜನಪ್ರಿಯ ಆದ್ರೆ ಅವರ ಮಿಷನ್ ಅವರ ಯಾವುದೇ ಸಂಗ್ರಹದಲ್ಲಿ ಸಿರಿ ಪಾಡ್ದನೆ ಇಲ್ಲ. ಮ್ಯಾನರ್ನಲ್ಲಿಲ್ಲ, ಬರ್ನೆಲ್ನಲ್ಲಿಲ್ಲ. ಕೋಟು ಚೆನ್ನೆದ್ದು ನೀವು ನೋಡಿದ್ರೆ ಮ್ಯಾನರ್ನಲ್ಲಿ 3 ಟೆಕ್ಸ್ಟ್ ಉಂಟು, ಬರ್ನೆಲ್ನಲ್ಲಿ ಮತ್ತೆ 3 ಉಂಟು. ಆದ್ರೆ ಏನಾಗ್ತದೆ ಅಂದ್ರೆ ಇವು ಎಲ್ಲವುಗಳು ಕೂಡ ಈಗ ದಾಖಲಾತಿ ಅನ್ನುವುದು ಕೂಡ ಒಂದು ಸಾಮಾಜಿಕ ಪ್ರಕ್ರಿಯೆ. ಮಿಷನರಿಗಳಲ್ಲಿ ಹೆಚ್ಚು ಕ್ರಿಶ್ಚಿಯಾನಿಟಿಗೆ ಆ ಕಾಲಕ್ಕೆ ಮತಾಂತರಗೊಂಡವರು ಹೆಚ್ಚು ಬಿಲ್ಲವರು. ಅದಕ್ಕೆ ದಾಖಲೆಗಳಿವೆ, ಪುಸ್ತಕಗಳು ಬಂದಿವೆ. ಹಾಗಾಗಿ ಅವರೇನಾಗಿದೆ, ಬಿಲ್ಲವರು ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲದಿದ್ದಾಗ ಅವರನ್ನ ಮತಾಂತರ ಮಾಡೋದು ಸುಲಭ ಆಗಿತ್ತು. ಅದ ಕಾರಣವೇ ಕೋಡಿಚೆನ್ನೆಯನ್ನು ಅವರು ಹೆಚ್ಚು ಬಳಸಿಕೊಂಡು, ಆ ಕಾರಣಕ್ಕೆ ಬಳಸಿಕೊಂಡು. ಅಂದ್ರೆ ಇದು ಈ ತರದ ಕಾರಣಗಳಿವೆ. ಆದರೆ ನೀವೀಗ ಪಂಜುರ್ಲಿ ಅದನ್ನ ಎಷ್ಟು ಪ್ರಾಚೀನ ಅಂತ ಹೇಳೋದು ಕಷ್ಟ. ಯಾಕೆಂದ್ರೆ ಒಂದು ಕೃಷಿ ಮತ್ತು ಅರಣ್ಯ ಸಂಸ್ಕೃತಿಯ ಒಂದು ಮುಖಾಮುಖಿಯಲ್ಲಿ ಹುಟ್ಟಿಕೊಂಡಂಥದ್ದು. ಆದ್ರಿಂದ ಇನ್ನೊಂದು ಹೇಳಬೇಕು ನಾನು. ಈಗ ನಾವು ಸುಳ್ಯದ ಹತ್ತಿರ ನಾವು 1980ರ ಕಾಲಕ್ಕೆ ಹೋದಾಗ ಅಲ್ಲಿ ಅಗೆದಾಗ ಒಂದು ಜೈನ ಕಂದ್ರಪಾಡಿ ಎನ್ನುವಲ್ಲಿ ಈ ಹಂದಿಯ ಪಾಪೆಗಳು ಮಣ್ಣಿನದು ಸಿಕ್ಕಿವೆ ನಮಗೆ. ಅಂದ್ರೆ ಈ ಹಂದಿಯ ಮಣ್ಣಿನ ಪಾಪಗಳನ್ನ ಒಂದು ಅರ್ಪಣೆ ಮಾಡುವ ಕ್ರಮ ಇತ್ತು. ಅದು ಅಂದ್ರೆ ಇದು ಏನ್ ಹೇಳ್ತಾ ಇರೋದಂದ್ರೆ, ಮೊದಲು ಈ ತರದ ಒಂದು ನಂಬಿಕೆಗಳು, ನಂತರ ಅವುಗಳು ಆರಾಧನೆಗೊಳ್ತವೆ. ಒಂದು ಅದರ ಪರಿಕಲ್ಪನೆ ಭೂತದ್ದು, ಅದರ ಆಚರಣೆಗಳು, ಮತ್ತೆ ಅದು ಆರಾಧನೆಯಾಗಿ ರೂಪು ತಾಳುವುದು, ಅದರ ಆರ್ಕಿಟೆಕ್ಚರ್ಗಳು ಅವು ವಿಕಾಸಗೊಳ್ತಾ ಹೋಗುವುದು, ಅದಕ್ಕೆ ಸಂಬಂಧಪಟ್ಟ ಕಥನಗಳು, ಇದು ಅನೇಕ ಅವಯವಗಳಿವೆ. ವಾಸ್ತವಿಕವಾಗಿ ಪ್ರತಿ ಅವಯವಗಳು ಒಂದೇ ಕಾಲಕ್ಕೆ ಬಂದದ್ದಲ್ಲ. ನಮ್ಗೆ ಇವತ್ತು ನಮ್ಮ ಸಮಸ್ಯೆ ಏನಂದ್ರೆ, ನಮಗೆ ದಾಖಲಾತಿ ಇಲ್ಲದ ಕಾರಣ ನಾವು ಅದನ್ನ ಹೇಳಲಿಕ್ಕಾಗಲ್ಲ. ಆದ್ರೆ ಒಂದು ನಾವು ನೋಡ್ಬೇಕು, ಎಲ್ಲ ಅವಯವಗಳು ಕಾಲ ಕಾಲಕ್ಕೆ ಜೋಡಿಸ್ತಾ ಬಂದವುಗಳು.
ಈಗ ನೀವು ಬ್ರೆಕ್ಟಿನ ಟೋಟಲ್ ಥಿಯೇಟರ್ ಅಂತ ಹೇಳ್ತಾ ಇದ್ದ ಹಾಗೆ ಇವೆಲ್ಲವುಗಳು ನಾವು ಇವತ್ತು ಅಧ್ಯಯನ ಮಾಡೋರಿಗೆ ಒಂದು ಕಾಣ್ತದೆ, ವಾಸ್ತವಿಕವಾಗಿ ಅವೆಲ್ಲ ಬೇರೆ 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 ಕಾಲಕ್ಕೆ ಸೇರಿ 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 ಇವತ್ತಿನ ನಿಮಗೆ ಟೋಟಲ್ ಥಿಯೇಟರ್ ಕಾಣ್ತಾ ಇದೆ. ಇಟ್ ಇಸ್ ಫ್ರಾಗ್ಮೆಂಟೆಡ್ ತುಂಬಾ ಚೂರು ಚೂರು ಇದ್ದದೆಲ್ಲ ಸೇರಿಕೊಂಡು ಬಂದದ್ದು. ಅದರಿಂದ ಏನಾಗ್ತದೆ ಅಂದ್ರೆ ಈಗ ಪ್ರತಿ ಒಂದು ಭೂತದ ಬಗ್ಗೆಯೂ ನಾವು ಹೇಳುವಾಗಲೂ ಅದು ಪ್ರತ್ಯೇಕವಾದ ಅಧ್ಯಯನಕ್ಕೆ ಒಳಗಾಗಬೇಕು. ಗಾಲಿ ಬೀಜಿನಕ ಹಚ್ಚಣವೇರಕ್ಕೆ ಗೋಲಿಯಿಂದ ಮುದಲಲ್ಪ ಗಾಳಿಯಿಂದ ಬರುವುಗೊಂಡ ಸಣ್ಣ ಕಂಬೋಳಿ ಯೋಗಟ್ಟೆ ಪೈಪಡೆ ಬೇಗ